ಭಯ ಅನ್ನೋದು ಇರಲೇಬೇಕು. ನೀವು ಕಳ್ಳರಿಗೆ ಹೆದರಬೇಡಿ, ಸುಳ್ರಿಗೆ ಹೆದರಬೇಡಿ, ಕೇಡಿಗಳಿಗೆ ಬೇಡ, ರೌಡಿಗಳಿಗೆ ಬೇಡ, ಆದ್ರೆ ಒಬ್ಬರು ಮಾತ್ರ ಹೆದರಲೇಬೇಕು. ಅವ್ರು ಯಾರು ಅಂದ್ರೆ ಪಕ್ಕದಲ್ಲಿ ಇದ್ಕೊಂಡು ಕ್ಯಾಚ್ ಹಾಕಕ್ ಬರ್ತಾರಲ್ಲ ಅಂತವ್ರಿಗೆ ಅಂತ ಕ್ಯಾಚ್ ಆಫೀಸರ್ದು ಒಂದು ಒಳ್ಳೆ ಕಾಮಿಡಿ ಸ್ಕಿಟ್ ಇದೆ, ನೋಡೋಣ. ನಾವು ಸಿನಿಮಾಗೆ ಹೋಗೋಣ ರೀ. ಹೋಗೋಣ ಕಣೆ, ಸಿನಿಮಾಗೆ ತಾನೇ ಹೋಗೋಣ. ನಮ್ ಬೆಂಗಳೂರಲ್ಲಿ ಒಂದೆರಡು ದಿನ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಲ್ಲ, ಆಮೇಲೆ ಹೋಗೋಣ ಕಣೆ. ನೀವ್ ಯಾವತ್ತು ಹೀಗೆ ಏನಾದ್ರು ಹೇಳಿ ತಪ್ಪಿಸ್ಕೊತೀರಾ? ಇದ್ರಲ್ಲಿ ಏನಿದೆ ತಪ್ಸ್ಕೊಳಕ್ಕೆ? ನಿನ್ನ ಕರ್ಕೊಂಡು ಹೋಗದೆ ಎದ್ರ ಮನೆ ವೀನನ್ನ ಕರ್ಕೊಂಡು ಹೋಗಾಗತ್ತೆ? ಲೋನ್ ಹೇಳ್ದೆ ಕಣೆ. ರೀ ಅದು 2 ದಿವಸ ಅಂದ್ರೆ ನನಗೆ ತುಂಬಾ ಭಯ ಆಗತ್ತೆ ರೀ ಒಬ್ಳೆ ಮಾಡ್ಕೊಳಕ್ಕೆ. ನೋಡ್ರಿ ಫೋನ್ ಬಂತು. ಭಯ ಆಗ್ತೀನ? ಎದ್ರ ಮನೆ ಪದ್ಮಕ್ಕ ಇಲ್ವಾ? ಪದ್ಮಕ್ಕನ ಮನೇಲಿ 1-2 ದಿನ ಇರುವಂತೆ, ನಾ ಹೋಗಿ ಬರೋವರೆಗೂ. ಬಾ ಹೇಳ್ತೀನಿ ಪದ್ಮಕ್ಕಂಗೆ. ನಮ್ಮ ಅಕ್ಕನೇ ಪದ್ಮಕ್ಕ. ಪದ್ಮಕ್ಕ ಪದ್ಮಕ್ಕ ಬೇಗ ಬಾ ಅಕ್ಕ. ಪದ್ಮಕ್ಕ ಏನ್ ಚಂದ್ರ ಇಷ್ಟೊತ್ತಲ್ಲಿ? ಏನಿಲ್ಲ ಅಕ್ಕ. ಸರಿ ಬಿಡು ಅಕ್ಕ. ಏನಿಲ್ಲ ಅಕ್ಕ, ಕೆಲ್ಸದ ಮೇಲೆ ಬೆಂಗಳೂರಿಗೆ ಹೊಂಟಿದ್ದೆ. ಅದಕ್ಕೆ ಪ್ರಮಿಗೆ ಒಬ್ಳೆ ಇರಕ್ ಭಯ ಅಂತೆ, ಅದಕ್ಕೆ ನಿಮ್ ಮನೇಲಿ 1-2 ದಿನ ಇರ್ಲಿ ಅಂತ ಅಕ್ಕ. ಅಯ್ಯೋ ಅಷ್ಟೇ ತಾನೆ ಬಿಡು. ಪ್ರಮಿ ನನ್ ಸ್ವಂತ ತಂಗಿ ತರ ನೋಡ್ಕೊಂತೀನಿ. ಸ್ವಂತ ತಂಗಿನೇ. ಅದೇನು 2 ದಿವಸ ಹೋಗ್ ಬರ್ತಲ್ಲ, 1 ವಾರ ಹೋಗ್ಬಾ. ಪ್ರಮಿ ಸರಿ ರೀ. ಜೋಪಾನ. ಬಾಯ್ ರೀ. ಬಾಯ್ ಕಣೆ. ಅಯ್ಯೋ ಪ್ರಮಿ, ಇದೆಲ್ಲ ನೀ ಸ್ವಂತ ಮನೇನೆ ಅನ್ಕೋ. ಸರಿ ಏನ್ ಬೇಕಾದ್ರೆ ಯೂಸ್ ಮಾಡ್ಕೋ. ಸರಿ ಅಕ್ಕ. ಸರಿ, ಅಡ್ಗೆ ಮಾಡ್ದ? ಮಾಡ್ದೆ ಅಕ್ಕ. ಏನ್ ತಿಂದೆ? ಅಯ್ಯೋ ಮನೇಲಿ ಮಾಡ್ಲಿಲ್ಲ, ಮನೇಲಿ ಗ್ಯಾಸ್ ಖಾಲಿ ಆಗಿತ್ತು, ಅದಕ್ಕೆ ಹೊರಗಡೆ ತಂದು ತಿಂದ್ವಿ. ಸರಿ, ಬೆಳಗ್ಗೆ ಸೀಮೆಣ್ಣೆ ಕೊಡ್ತೀನಿ, ತಗೊಂಡೋಗಿವಂತೆ. ಸರಿ ರೀ. ಸರಿ ಬಾ ಮನಿಕೋ. ಇರು 1 ನಿಮಿಷ. ಅಯ್ಯೋ, ಇಬ್ರು ಮನೆ ಕಣ ಚೆನ್ನಾಗಿರ್ತದೆ. ಇಲ್ಲೇ ಮನಿಕ ಇಲ್ಲೇ. ನಿಂದ ಮನಿಕೋ. ಅಕ್ಕ ಅಕ್ಕ ಯಾರು ಬಾಗಿಲು ತಟ್ತಿದ್ದಾರೆ ಅಕ್ಕ. ಅಯ್ಯೋ ಹೋಗವ ಅಕ್ಕ. ಅಯ್ಯೋ ಸಾರಿ ರೀ, ಕತ್ತೆ ಅಲ್ವಾ, ನಮ್ಮನೆ ಅನ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ಟೆ. ರೀ ಶಂಕರ ಅವ್ರೆ, ಇದು ನಿಮ್ಮನೇನೆ ರೀ? ನಮ್ಮನೆ ಇಲ್ಲೇ ಬಿದ್ದೈತಲ್ಲ, ನಮ್ಮನೇನೆ. ಸರಿ ಬ್ಯಾಗ್ ಕೊಡಿ. ಏನಂದ್ರಿ? ಅಯ್ಯೋ ಬ್ಯಾಗ್ ಕೊಡಿ ಅಂದೆ. ಬನ್ನಿ, ಕಾಲ್ ತೊಳ್ಕೊಂಡು ಒಳಗಡೆ ಬನ್ನಿ. ಗಂಡ ಬುನ್ನ ಅವನ ಸತ್ನ ಏನೂ ಇಲ್ಲ, ಎಲ್ಲ ನನ್ನ ಕರ್ಮ. ತಗೊಳ್ಳಿ ಟವಲ್, ಕಾಲ್ ಒರೆಸ್ಕೊಂಡು ಒಳಗಡೆ ಬನ್ನಿ, ಊಟ ರೆಡಿ ಮಾಡ್ತೀನಿ. ಊಟ ಹೊರಗಡೆನೆ ಮಾಡ್ಕೊಂಡ್ ಬಂದೆ. ಏನ್ ಹೊರಗಡೆ ತಿನ್ಕೊಂಡು ಬಂದ್ರಾ? ಇಂಥ ಹೆಂಡ್ತಿನ ಕಟ್ಕೊಂಡ ಮೇಲೆ ಏನ್ ಮಾಡಕ್ಕಾಯ್ತದೆ ಹೇಳಿ? ನನ್ ಪಾತ್ರ ಅಲ್ಲ ಇದು, ಎಲ್ಲಾರ್ದು. ಇಂಥ ಹೆಂಡ್ತಿನ ಕಟ್ಕೊಂಡು ನನ್ನಂತ ಎಲ್ಲ ಗಂಡಿರುವ ರಾತ್ರಿ 12 ಗಂಟೆ ಆದ್ರೆ ಸಾಕು, ಬೆಂಗಳೂರಲ್ಲಿ ಎಲ್ಲಿ ಫಾಸ್ಟ್ ಫುಡ್ ಸಿಗ್ತದೆ ಅಂತ ಹುಡುಕೊಂಡು ಓಡಾಡ್ತಾ ಇರ್ತಾರೆ. ನಮ್ ಕಷ್ಟ ನಿಮ್ಗೆ ಯಾಕೆ ಮಲಿಕಳಿ? ಇದೇನಿದು? ಅದು ಮಧ್ಯರಾತ್ರಿಯಲ್ಲಿ ನಿಮ್ಗೆ ಬಾಯಾರಿಕೆ ಆಗ್ಬಾರ್ದಲ್ಲ, ಅದಕ್ಕೆ ನೀವು. ಅಕ್ಕ ಸರಿ ಮಲ್ಕೋ. ಮೇಡಮ್ ಅವರೇ, ನಾನು ಮದುವೆ ಆಗಕ್ಕೆ ಹೋಗಿದ್ನಲ್ಲ, ನಾನು ನೋಡಿದ ಹುಡುಗಿ ನಿಮ್ಮಂಗೆ ಇದ್ಲು. ತಂಗಿನ ತೋರಿಸ್ಬಿಟ್ಟು ಅಕ್ಕನ ಗಂಟೆ ಹಾಕ್ಬಿಟ್ರು. ಇಟ್ಟಣ, ಒಂದು ಕಾಂಕ್ರೀಟ್ ರೋಡು, ಇನ್ನೊಂದು ಟಾರ್ ರೋಡು. ಯಾವ್ದ್ರ ಮೇಲೆ ಗಾಡಿ ಓಡಿಸೋದು ಏನು? ಈ ಕಡೆ ಯಾಕ್ರಿ ಎದ್ಬಿಟ್ರಿ? ಇದು ಹೊಸ ಜಾಗ, ಸರಿಯಾಗಿ ನಿದ್ದೆ ಬರ್ತಿಲ್ಲ. ಸೇಮ್ ಟು ಸೇಮ್, ನಂಗೂ ಗೊತ್ತಿಲ್ಲ. ನಿಮ್ಗೆ ಇದು ಹಳೆ ಪ್ಲೇಸ್ ತಾನೇ? ಹೊಸಬ್ರು ಬಂದಿದ್ದೀರಲ್ಲ. ನೀವು ತುಂಬಾ ಆಕ್ಟಿವ್ ಆಗಿ ಮಾತಾಡ್ತೀರಾ. ಅಯ್ಯೋ, ಅಲ್ಲಿ ಪಕ್ಕದಲ್ಲಿ ಮಲ್ಗೈತಲ್ಲ, ಅದು ಮದುವೆ ಆಗಕ್ಕಿಂತ ಮುಂಚೆ ಇನ್ನೂ ಆಕ್ಟಿವ್ ಆಗಿದೆ, ದೊಡ್ಡಗೌಡ್ರಂಗೆ. 4G ಸ್ಪೀಡಲ್ಲಿ ಇದ್ದಿತ್ತು, 2G ಸ್ಪೀಡು ಇಲ್ಲ. ನೆಟ್ವರ್ಕ್ ಕಂಟಿನ್ಯೂ ಸಿಗೋದಿಲ್ಲ ಒಂದೊಂದ್ಸಲ. ಮಲ್ಕಳಿ.
ರೇ ಯಾವಾಗ ಬಂದ್ರಿ? ನೀನ್ ಕೋಮಾದಲ್ಲಿದ್ದಲ್ಲ ಅವಾಗ್ಲೇ ಬಂದೆ ಕಡೆ. ಎಗ್ ರೈಸ್ ತಿನ್ಕೊಂಬಂದ್ರ? ನಾಳೆಗೂ ಸೇರ್ಸ್ ತಿನ್ಕ ಬಂದೆ, ನಿಂಗೂ ತರ್ಬೇಕಿತ್ತ? ಅಯ್ಯೋ ನಂಗೆ ಹೊರಗಡೆ ಫುಡ್ ಎಲ್ಲ ಆಗಲ್ಲ. ನೀವು ಅಷ್ಟೇ ಹೊರಗಡೆ ಫುಡ್ ಎಲ್ಲ ತಿನ್ಬೇಡಿ, ಆರೋಗ್ಯ ಹಾಳಾಗ್ಬಿಡ್ತದೆ. ಏನೇ ಪ್ರೀತಿ ನಿನಗೆ ನೋಡಿದ್ರೆ ಭಯ ಆಯ್ತದಲ್ಲ. ನನ್ನಂತ ಎಂತಿ ಪಡೆದ್ ನೀವು ಪುಣ್ಯ ಮಾಡಿದ್ರೆ. ಅಯ್ಯೋ ಯಾಕೆ ಹೇಳ್ತೀಯವ್ವ? ಸರಿ ಒಂಚೂರು ಬೆಂಕೇರಿ. ಬೆನ್ನ ಈ ಸ್ಕೂಲ್ ಬೋರ್ಡ್ ಇದ್ದಂಗೈತೆ. ಪಾಪ ಯಾವಾಗ್ಲೂ ಗೀಸ್ತಾ ಇರ್ತಾರೆ. ಪ್ರೇಮಿ ಬಾರೆ, ನೀವು ಹೋಗಿರಕ್ಕ? ಅಯ್ಯಪ್ಪ ನನಗೋಸ್ಕರ ಎದ್ದು ಅನ್ಕಂಡ್ರ? ನೇಚರ್ ಕಾಲು ದಿನಕ್ಕೆ 15-20 ಸಲ ಬರ್ತದೆ ನೇಚರ್ ಕಾಲ ಅವಳಿಗೆ. ಯಾಕ್ರೆ ಇಷ್ಟೊಂದು ಟೈಟಾಗಿ ಕಟ್ಸ್ಬಿಟ್ಟಿದ್ರೆ ಟಾಯ್ಲೆಟ್? ಐಟ ಅಲ್ಲೇ ಟಾಯ್ಲೆಟ್ ಅಲ್ಲ ಕಣೆ, ಅದು ಟೆರಸ್ ಹಾಳು ಮಾಡ್ಬಿಟ್ಟ. ಇಂತೊಳಗೆ ಕಟ್ಕೊಂಡದ್ ಹೆಂಗ್ ಜೀವನ ಮಾಡೋದು, ಅದೇನು ಕಥೆನೋ ಹೋಗತ್ತೆ. ಹಣೆ ಬರೋ ಪಣೆ ಯಾರು ಮನೆ ಕಣೆ. ಆಪ್ ಮಾಡ್ರಪ್ಪ ಲೈಟ. ಬೆಳಗಾಯ್ತು ಎದ್ದಳ್ರಿ. ಅಯ್ಯೋ ಎದ್ದಳ್ರಿ, ಬೆಳಗಾಯ್ತು. ಬೆಳಗ್ಗೆ ಹೊತ್ತು ಎಲ್ಲರೂ ಬಂದು ಕರೆದೇ ಎಬ್ಸ್ರು, ನೀನ್ ಕೆರೆದೇ ಬಸ್ತಿಯಲ್ಲೇ. ಅದೇನೇ ಅದು? ಈ ಡಾಕ್ಟ್ರು ಯೂರಿನ್ ಟೆಸ್ಟ್ ಕೇಳಿದ್ರಲ್ಲ, ಮಡಗಿದ್ದೀನಿ. ಕಾಂಡ ಅವ್ರೆ ತಗೊಳ್ಳಿ ಬೆಡ್ ಕಾಫಿ, ಫ್ರೆಶ್ ಆಗಿ ಬಿಟ್ಟು ಬನ್ನಿ, ತಿಂಡಿಗೆ ರೆಡಿ ಮಾಡ್ತೀನಿ. ಜಗನ ಇಂಥ ಹೆಂಡತಿ ಸಿಕ್ಕಿದ್ರೆ ದಿನ ಅಮಾಸೆಲ್ಲ ಜೀವನ ಮಾಡ್ತಿದ್ದೀನಿ ಜಗನ. ಕಾಣಲ್ಲ. ಸಂತೋಷ, ಆಹಾ ಆಹಾ ಸಂಗೀತ, ಓಹೋ ಓಹೋ. ಪದ್ಮಕ್ಕ, ಪದ್ಮಕ್ಕ ರೀ, ಯಾರೋ ಬಂದ್ರು ನೋಡ್ರಿ, ಸ್ನಾನ ಮಾಡ್ತಾ ಇದೀನಿ. ನೀ ಕರಿದ್ ಕಾಳೆ ಕೊಳೆ ತೊಳೆದ್ಬಿಡೆ ನೋಡ್ತೀನಿ. ಪದ್ಮಕ್ಕ ನಮಸ್ಕಾರ ರವಿಶಂಕರ್ ಅವರೇ. ನಮಸ್ಕಾರ ಚಂದ್ರು. ಅದೇ ನನ್ನ ಹೆಂಡತಿನ ಸ್ವಲ್ಪ ಕಳ್ಸ್ಕೊಡ್ತೀರಾ? ನೀನ್ ಹೆಂಡ್ತಿನ ಕಳಿಸ್ಬೇಕಾ? ಮಾನ ಮರ್ಯಾದೆ ಐತೆ ಚಂದ್ರು ನಿಂಗೆ? ಕಾಮನ್ ಸೆನ್ಸ್ ಐತೆ ನಿನಗೆ? ಬಂದ್ಬಿಟ್ಟು ಬೆಳಗ್ಗೆ ಬಾಗಿಲು ತರ್ತೀಯಲ್ಲ, ಮಾನ ಮರ್ಯಾದೆ ಐತೆ ನಿನಗೆ? ನಾವೇ ನಿದ್ದೆ ಮಾಡೋದು ಬೇಡವಾ? ಆಮೇಲೆ ಗೊತ್ತಾಳೋಗು. ಅಲ್ಲ, ನಾ ಏನ್ ಕೇಳಬಾರ್ದು ಕೇಳಿದೆ? ನನ್ನ ಹೆಂಡತಿನ ಕಳ್ಸ್ಕೊಡು ಅನ್ನೋದಕ್ಕೆ ಮಾನ ಮರ್ಯಾದೆ ಇದೆ ಅಂತ ಕೇಳ್ತಾನಲ್ಲ, ಏನ್ ನಡೀತಾ ಇದೆ ಇದು? ಪದ್ಮಕ್ಕ, ಪದ್ಮಕ್ಕ, ಪದ್ಮಕ್ಕ. ಏನ್ ಚಂದ್ರು? ರವಿಶಂಕರ್, ಅದೇ ನನ್ನ ಹೆಂಡತಿ ಒಳಗಡೆ ಇದ್ದಾಳೆ, ಕಳಿಸ್ಕೊಡಿ. ಟಿಫನ್ ಮಾಡ್ಕೊಂಡ್ ಬತ್ತಳೋಗು. ಹಲೋ ರವಿಶಂಕರ್, ನಾನ್ ಟಿಫನ್ ಮಾಡೋದು ಬೇಡವಾ? ಹೊರಗಡೆ ತಿನ್ನು ಚಂದ್ರು. ಹೆಂಡತಿ ಇರ್ಬೇಕಾದ್ರೆ ಹೊರಗಡೆ ಯಾಕ್ರಿ ತಿನ್ಬೇಕು? ನನಗೂ ಹೆಂಡತಿ ಅವಳೆ, ನಾನು ದಿನ ಹೊರಗಡೆ ತಿನ್ನಲ್ವಾ? ಫಾಸ್ಟ್ ಫುಡ್ ತಿನ್ನಲ್ವಾ? ಫ್ರೈಡ್ ರೈಸ್ ತಿನ್ನಲ್ವಾ? ಒಂದಿನ ತಿನ್ನ ನೆಗದು ಬಿದ್ದೋಯ್ತೀಯಾ? ಸರಿ, ನಾನು ಹೆಂಡತಿಗೆ ಫೋನ್ ಮಾಡ್ತೀನಿ. ಎತ್ತಾರು ಮಾತಾಡ್ತಾನೆ. ಹಲೋ ಹಲೋ ಪ್ರಮಿ, ರಾಂಗ್ ನಂಬರ್. ನಾನು ಹೆಂಡತಿದೆ ಅಲ್ವಾ ನಂಬರ್ ಇದು? ಹಲೋ ಹಲೋ ಪ್ರಮಿ, ನಾನು ಕಣೆ ಚಂದ್ರು. ಎಷ್ಟ್ ಸಲ ಹೇಳೋದು ಚಂದ್ರು ಆಮೇಲೆ ಬತ್ತಾಳೆ ಅಂತ? ಯಾರು ಮಾತಾಡ್ತಿರೋದು? ಇನ್ಯಾರು ಮಾತಾಡ್ತಾರೆ? ಮನೆ ಓನರು. ನನ್ನ ಹೆಂಡತಿ ಫೋನ್ ನೀನ್ ಯಾಕೆ ಹೋಯ್ತಿದ್ಯಾ? ಏನ್ ಪ್ರಪಂಚದಲ್ಲಿ ಬೇರೆ ಫೋನ್ ಬೇರೆ ಯಾರು ರಿಸೀವ್ ಮಾಡಿಲ್ವಾ? ನಾನು ಒಬ್ಬನೇ ರಿಸೀವ್ ಮಾಡಿರೋದು. ಆಮೇಲೆ ಬತ್ತಾಳೆ ಇಡು. ನನ್ನ ಮಗನೇ. ಪದ್ಮಕ್ಕ, 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 ನಾನು ಹೆಂಡತಿ ಟಿಫನ್ ಮಾಡದೇ ಇರಲಿ, ನನ್ನ ಹೆಂಡತಿ ಕಳ್ಸ್ಕೊಡು. ನಮ್ಮ ಮನೆ ನೀನ್ ಹೆಂಡತಿ ಕಳ್ಸಿದ್ದಾರು? ನಾನು ಕರ್ಕೊಂಡು ಹೋಗಿ ಬಂದಿರೋದಾರು? ನಾನು ಕಳಿಸೋದು ನೀನೆ, ಕರ್ಕೊಂಡು ಹೋಗೋದು ನೀನೆ. ನಮ್ಮನೆ ನನ್ನ ಮಾತೇನೋ ನಡೆಯೋದಿಲ್ವಾ? ನಾಳೆ ಬೆಳಗ್ಗೆ ಬತ್ತಳೋಗಿ ರಾತ್ರಿ. ಬೆಳಗ್ಗೆನಲ್ಲಿ ರವಿಶಂಕರ ಏನೋ ಬೆಳಗ್ಗೆ ಕಳ್ಸೋ, ನಿನ್ ಕೈ ಮುಗಿತೀನಿ ಕಡೋ, ನಾನು ಹೆಂಡತಿ ಕಳ್ಸ್ಕೊಡು. ಬೆಳಗ್ಗೆ ಬತ್ತಳೆ ಅಂತ ಹೇಳಿದ್ನಲ್ಲ ಶಂಕರ. ಏನ್ ನನ್ನ ಹೆಂಡತಿ ಕಳ್ಸ್ಕೊಡಕ್ಕೆ ಮೀನಮೇಶ ಅನಿಸ್ತಿದ್ಯಾ ಇಲ್ಲಿ? 2 ದಿನ ಬಿಟ್ಬತ್ತಳೋಗು. ನೀನು ಹಿಂಗ್ ಮಾಡಿದ್ರು ಏನ? ನನ್ನ ಹೆಂಡತಿ ಕಳ್ಸ್ಕೊಡು. 2 ದಿನ ಬಿಟ್ಬತ್ತಳ ಹೋಗು ಅಂತ ಹೇಳಿಲ್ವಾ? ಏನೋ ಮಾಡ್ತೀನಿ ತಡಿ. ನನ್ನ ಮಗ ನನ್ನ ಹೆಂಡತಿ ಕಳ್ಸ್ಕೊಡಕ್ಕೆ ನಾಳೆ ಬರ್ತಾಳೆ, ಬೆಳಗ್ಗೆ ಬರ್ತಾಳೆ ಅಂತ ಏನು ಹೈಟಿ ಕಳ್ಸೋ ನೀನು?
ನಿನ್ನಂತ ಕಾಂಪೌಂಡರ್ ಗಂಡಸರಿಂದ ನಮ್ಮಂತ ಗಂಡಸರಿಗೆ ಮಾನ ಮರ್ಯಾದೆ ಹೋಯ್ತದೆ ಕಣಲು. ಮನೆ ಬಾಗಿಲು ಬಂದಾಗ ತಪ್ಪರ್ ತಪ್ಪರ್ ಅಂತ ಹೋಗ್ತಿದ್ರೆ ಇನ್ನೇನ್ ಮಾಡ್ಲಿ ಮತ್ತೆ ನನ್ನ ಹೆಂಡತಿನ ಕಳ್ಸ್ಕೊಡ್ಲಿಲ್ಲ ಅಂದ್ರೆ ನನ್ನ ಮಗನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ ಹಾ ಒಂದ್ ನಿಮಿಷ ಅಲ್ಲೇ ಇರು. ಏನ್ ಅಲ್ಲೇ ಇರ್ತಾರೆ? ಎದ್ರಕೊಂಡ್ ಒಳಗೆ ಹೋದೆ ಅನ್ಕಂಡ್ಲಾ? ಹಾ. ನೀನೇನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು? ನಾನು ಕೊಡ್ತೀನಿ. ಹಲೋ ಹಾ. ಪೊಲೀಸ್ ಸ್ಟೇಷನ್. ಹಾ ನಮ್ಮನೇಲಿ ಕಳ್ತನ ಆಗ್ಬಿಟ್ಟೈತೆ. 2 ಲಕ್ಷ ರೂಪಾಯಿ ದುಡ್ಡು, 4 ತೊಲ ಬಂಗಾರ. ಕಳ್ಳ ನಮ್ಮನೆ ಕಾಂಪೌಂಡ್ ಮೇಲೆ ಅವನು ರವಿಶಂಕರ ನಿನ್ ಕಾಲು ಮುಗಿತೀನಿ ಕಲೋ, ದಯವಿಟ್ಟು ನಾನು ಹೇಳ್ತೀನಿ ಕೇಳಿಸ್ಕೊಡೋ, ದಯವಿಟ್ಟು ಈಗ ಯಾಕೋ ಮಾಡ್ತಿದ್ಯಾ? ಎದ್ದೇಳ್ತಿದ್ರು. ತಪ್ಪು ತಿಳ್ಕೊಂಬೇಡ. ಒಂದ್ 4 ದಿನ ಬಿಟ್ಟು ಬತ್ತೊಳಗು. ಲೇ ರವಿಶಂಕರ, ಲೇ ಬಾರ ಈಚೆ. ಏ 4 ದಿನ ಯಾಕೋ? ಏ ನೀನೇನೋ ಹೇಳೋದು ನಾನು ಹೆಂಡ್ತಿನ ಕಳ್ಸ್ಕೊಡಂತ ನಾನು ಹೇಳ್ತೀನಿ ಮಗನೇ. ಏನು ಈಗ? ಸೈಕೋ ನನ್ನ ಮಗ ನೀನು. ನಾನ್ ಸೈಕೋ. ಹಾ 4 ದಿನ ಬಿಟ್ಟು ಬತ್ತಾಳೆ ಅಂದೆ ಅಲ್ವಾ? ಹೌದು. 4 ವರ್ಷ ಆದ್ಮೇಲೆ ಬತ್ತಾಳೆ. ಲೇ ನನ್ನ ಹೆಂಡ್ತಿನ ಹೆಂಗ್ ಕರ್ಕೊಂಡು ಹೋಗ್ಬೇಕು ನಂಗೆ ಗೊತ್ತ. ಕರ್ಕೊಂಡು. ಬಾರ ಈಚೆ ಪ್ರಮೇ. ನೀನೇನೋ ರೀ ನೀವೆಷ್ಟೊತ್ತು ಬಂದ್ರಿ? ನಿನ್ನೆನೆ ಬಂದೆ ಕಣೆ. ನಿನ್ನೆನೆ ಬಂದು ನಾನು ಇನ್ನೂ ಕರೀಲಿಲ್ವಾ? ಹೊರಿಲಿಲ್ವಾ? ಲೇ ಇಡೀ ಪ್ರಪಂಚಕ್ಕೆ ಕೇಳಿಸ್ತು ಕಣೆ, ಕರೆದಿದ್ದು ನಿನಗೆ ಕೇಳಿಸ್ಲಿಲ್ಲ. ಸೈಕೋ ನನ್ನ ಮಗನೇ, ಬಾರ ಹೋಗೋಣ. ರೀ ಯಾಕ್ರಿ ಏನಾಯ್ತು? ಏನಾಯ್ತಾ? ಲೇ ಪೆನ್ ಡ್ರೈವ್ಗೆ ಡ್ರೈವಿಂಗ್ ಕಲ್ಸೋ ನನ್ನ ಮಗ ಇವನು. ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಒಟ್ಟಿಗೆ ತೋರಿಸ್ತಾರೆ ಕಣೆ. ಅಲ್ಲ? ನಿನ್ನ ಪಕ್ಕದ ಮನೆಗಲ್ಲ ಅವ್ರ ಮನೆಗೆ ಕಳ್ಸಲ್ಲ. ಬಾರೆ ಹೋಗೋಣ. ರೀ ಒಂದ್ ನಿಮಿಷ ರೀ, ಅಕ್ಕ ಸೀಮೆಣ್ಣೆ ಕೊಡ್ತೀನಿ ಅಂದಿದ್ರು. ಅಕ್ಕ ಓಹ್ ಇಲ್ಲೇ ಇಟ್ಟಿದಾರ. ರೀ ನಡೀರಿ ಹೋಗೋಣ. ಅರೆ, ಜಗಣ ಚಂದ್ರು ಸಿಕ್ಕಾಪಟ್ಟೆ ಅಟ್ ಮಾಡ್ಕೊಬಿಟ್ಟ ನಿಂತೀರಾ? ಮತ್ತೆ ಕಂಡವ್ರ ಸಾಮಾನು, ಕಂಡವ್ರ ವಸ್ತು, ಕಂಡವ್ರ ಐಟಮ್ಗೆ ಕೈ ಹಾಕ್ತಾ ಅಂದ್ರೆ ಬಿಡ್ತಾರ? ಸರಿ, ನಂಗೋಸ್ಕರ ಅಲ್ದಿದ್ರು ನಿಮ್ಗೋಸ್ಕರ ನಾನು ಸಾರಿ ಕೇಳ್ತೀನಿ. ಚಂದ್ರು 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 ಸತ್ತೋದ. ಓ ಸಿಕ್ಕಾಪಟ್ಟೆ ಅಟ್ ಆಗ್ಬಿಟ್ಟವನೆ. ಚಂದ್ರು ಒಂದೇ ಒಂದ್ಸಲ ಬಾಗಿಲು ತೆಗಿಯ. ಲೇ ನೇನ್ ಹಾಕೊಂತೀನಿ ಸಾಯ್ತೀನಿ, ಆದ್ರೆ ನಿನ್ ಮಗನೇ ಬಾಗಿಲು ಮಾತ್ರ ತೆಗಿಯಲ್ಲ ಕಣೋ. ಹೂ ಮತ್ತೆ ಆಗ್ಬಿಟ್ಟವನ. ಒಂದೇ ಒಂದ್ಸಲ ಬಾಗಿಲು ತೆಗಿಯ, ನಿನ್ನ ಹತ್ರ ಸಾರಿ ಕೇಳ್ಬೇಕು. ಲೇ, ಚಂದ್ರು ಏನು ಸಾರಿ ಕೇಳು, ಹೊಡೆ. ಹೇಳ್ಬೇಡ ಚಂದ್ರು, ನೋವಾಗತ್ತೆ. ಏ ನೀನ್ ಕಳಿದ್ ನಂಗೆ ನೋವಾಗಿಲ್ವಾ? ನಿನ್ ನೋವೇನು ಅಂತ ಅರ್ಥ ಆಯ್ತು ಚಂದ್ರು. ಚಂದ್ರು ಹಾ. ಅದು ಬೇಕು ಅಂತ ಮಾಡಲಿಲ್ಲ, ಸಿಚುವೇಶನ್ ಡಿಮ್ಯಾಂಡ್ ಮಾಡ್ಬಿಡ್ತು, ಹಂಗೆ ಆಗೋಯ್ತು. ಸರಿ ಹೋಗು. ಓಕೆನಾ ಚಂದ್ರ? ಏನು ಓಕೆ? ಅಲ್ಲ, ಒಂದೇ ಒಂದು ಕಪ್ ಕಾಫಿ ಕುಡ್ಕೊಬಿಡ್ತೀನಿ ಮನೇಲಿ. ಕಾಪಿ ಇಲ್ಲ, ಕಡಲೆ ಬೀಜನೆಲ್ಲ. ಹೋಗೋಣ ನನ್ನ ಮಗನೇ, ಹೋಗು. ಒಂದು ಕಪ್ ಕಾಫಿ ಕೊಡು. ಕಾಪಿ ಕುಡ್ದು ಹೋಗ್ತೀಯ ತಾನೆ? 100% ತಿರುಗಿ ನೋಡ್ದಂಗೆ ಹೋಗ್ಬಿಡ್ತೀನಿ. ರಮೇ ಹೋರಿ, ಒಂದ್ ಲೋಟ ಕಾಪಿ ತಗೊಂಡು ಬಂದು ಇವ್ನ ಮಕ್ಕದ ಮೇಲೆ ಹೊಡಿ. ಹಾ ರೀ. ಒಂದ್ ನಿಮಿಷ, ಏನ್ ಮಾಡ್ತಿದ್ದೀರಾ? ಕಾಫಿ ಕುಡಿತಿದ್ದೀನಿ. ಯಾವತ್ತು ಕಾಫಿ ಟೀ ಕುಡಿಯೋ ಮೊದಲು ನೀರ್ ಕುಡಿಬೇಕಿಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಕುಡ್ದಿದ್ದಾಯ್ತು ತಾನೇ? ಶಂಕರ ಡೋರ್ ತೆಗಿಯೋನು. ಏ ಶಂಕರ ಡೋರ್ ತೆಗಿಯಲೇ ನನ್ನ ಮಗನೇ. ಏನೋ ಮಾಡಿದೆ ಒಳಗೋಗಿ? ಕಾಫಿ ಕುಡ್ದೆ ಗ್ಲಾಸ್ ವಾಪಸ್ ಕೊಟ್ಟು ಬಂದೆ. ನೋಡ್ಬೇಕಾದ್ರೆ ಗ್ಲಾಸ್ ನಿಮ್ಮನೇಲೆ ಐತಿ ಚಂದ್ರು. ಪ್ರಮೇ ಲೇ ಒಂದ್ ಕ್ಷಣನೂ ಇಲ್ಲಿ ಇರೋದು ಬೇಡ, ಹೋಗೋಣ ಬಾರೆ, ಮನೆ ಚೇಂಜ್ ಮಾಡೋದು ಬಾರೆ. ರೀ ಯಾಕ್ರಿ ಮನೆ ಚೇಂಜ್ ಮಾಡ್ತಿದ್ದೀರಾ? ಏ ಬಾರೆ, ಮನೆ ಇಂಪಾರ್ಟೆಂಟ್ ಅಲ್ಲ ಕಣೆ. ಸಂಸಾರ ಮಾಡಕ್ ಮನೆ ಇಂಪಾರ್ಟೆಂಟ್ ಅಲ್ಲ, ಪಕ್ಕದ ಮನೇಲಿ ಎಷ್ಟು ಜನ ಕ್ಯಾಚ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಕಣೆ. ಬಾರೆ ಹೋಗೋಣ. ಜಗಣ ಚಂದ್ರು ಮನೆ ಅಡ್ರೆಸ್ ಏನಾರು ಹೇಳೋದ್ನ? ಹೆಂಡ್ತಿನ ಕಂಡವ್ರ ಮನೆಯಲ್ಲಿ ಬಿಟ್ಬಿಟ್ಟು ಊರಿಗೆ ಹೋಗೋ ಗಂಡ ಹೆಂಗಿದೆ ಅಂದ್ರೆ, ನಾನು ಹೇಳೋದೇ ಬೇಕಾಗಿಲ್ಲ. ಇವತ್ತು ಒಂದು ನಗೆಗಡಲಲ್ಲಿ ತೇಲ್ತಾ ಇದ್ರು ಎಲ್ರು ಅಂದ್ರೆ ಎಷ್ಟು ಮಜಾ ಇತ್ತು ಅಂತ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಆಡಿಯನ್ಸ್ ಜೊತೆ ನಾನು ಸಿಕ್ಕಾಪಟ್ಟೆ ಮಜಾ ತಗೊಂಡ್ಬಿಟ್ಟೆ. ನಮ್ ಕಿಟ್ಟಪ್ಪ ಅಂತೂ ಫುಲ್ ಮಜಾ ತಗೊಂತಾ ಇದ್ದ. ಒಂದೊಂದು ಈ ಕಿರಿಕು ನಖರಗಳು ನೋಡಿ ಏನೋ ರಿಯಲ್ ಆಗಿ ಲೈಫಲ್ಲಿ ಹಿಂಗ್ ಇದ್ಬಿಟ್ರೆ ಏನ್ ಗತಿ ಅನ್ಸ್ಬಿಡುತ್ತೆ. ಅವನೇನೋ ಎಲ್ಲ ಫುಲ್ ಕೆರ್ಕೊಂಡೋಗಿರಾಕಿ, ತಡಿಯೋಗಿರಾಕಿ, ಅವ್ನು ಕೊರ್ಗೋಗಿರಾಕಿ, ಅವನು ನಯ ಅನ್ನೋಗಿರಾಕಿ, ಆಲ್ 4 ಡನ ಸೂಪರ್ ಆಕ್ಟಿಂಗ್, ಎಕ್ಸ್ಟ್ರಾರ್ಡನರಿ. ನನಗೆ ತುಂಬಾ ಖುಷಿ ಆಯ್ತು. ಅವರು ಒಂದು ಫೀಲು ನಾವು ಕೇಳಬೇಕಲ್ವಾ? ಹೇಳ್ಕಿಟ್ಟಣ ಹೆಂಗಿತ್ತು? ಶಿವರಾಜ್, ಲೋಕಿ, ಪ್ರವೀಣ್ ಮತ್ತೆ ಹಿತೇಶ್ ತುಂಬಾ ಮಜವಾಗಿತ್ತು. ಸಿಕ್ಕಾಪಟ್ಟೆ ನಗು ಬಂತು. ಲೋಕಿ ಕೆರಿತಾ ಪಕ್ಕ ಕೈ ಹಾಕ್ಬಿಟ್ಟು ಅಯ್ಯೋ ನಂದು ಅನ್ಕೊಂಡೆ ನೀನು. ತುಂಬಾ ಅಭ್ಯಾಸ ಸರ್. ಅಲ್ಲ ಅವಳು ಬಂದ್ ಮಲ್ಕಣಗ
ಕಲ್ತಿದ್ದಲ್ಲ. ಅದು ಯಜಮಾನ್ರು ಕೆರೆದು ಪಕ್ಕದಲ್ಲಿ ಯಾರ ಬಂದ್ರು ಅವ್ರು ನಿಮ್ದ ಅಂತ ಕೇಳ್ತೀನಿ. ಅರ್ಧ ಭಾಗ ಕೆರೆದೇ ಕಮ್ಮಿ ಮಾಡ್ಬಿಟ್ಟು ಹೊರ್ಟ್ಕೊಂಡು. ಸಖತ್ತಾಗಿತ್ತು. ಆಮೇಲೆ ಶಿವರಾಜ್ ನೀವು ಹೊರಗಡೆ ಬಂದು ಅವ್ರು ಬಂದಾಗ ಮತ್ತೆ ವಾಪಸ್ಸು ನೀವು ರಿಯಾಕ್ಟ್ ಮಾಡಿದ ರೀತಿಗಳು ಚೆನ್ನಾಗಿತ್ತು. ಅರ್ಧ ಗಂಟೆ ಬಿಟ್ಟು ಕಳಿಸ್ತೀನಿ, ಬೆಳಗ್ಗೆ ಕಳಿಸ್ತೀನಿ, 2 ದಿನ ಬಿಟ್ಟು ಕಳಿಸ್ತೀನಿ, 4 ದಿನ ಬಿಟ್ಟು ಕಳಿಸ್ತೀನಿ, 4 ವರ್ಷ ಬಿಟ್ಟು ಕಳಿಸ್ತೀನಿ ಅಂತ ಅವನಿಗೆ ಆಗ್ತಿದ್ದು ತಳಮಳ ಸಖತ್ತಾಗಿ ತುಂಬಾ ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದೆ. ಇಲ್ಲಿನ ವಿಷಯಕ್ಕೆ ಬಂದ್ರೆ ಮುಟ್ಟದಾಗೆಲ್ಲ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಲ್ಲ ಕೊಡೋದು, ಮ್ಯೂಸಿಕ್ ಹಾಕಿದ ತಕ್ಷಣ ಟೀಕೆ ಹಿಡ್ಕೊಂಡು ನೆಗ್ತಾ ಇದ್ದಲ್ಲ, ಮುತ್ಕಿತ್ತೆಲ್ಲ ಕೊಟ್ಕೊಂಡು ಆ ಸಣ್ಣ ಸಣ್ಣ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಕಟ್ಟಿದ್ರಿ. ಲೋಕಿ ಕರ್ಕೊಂಡು ಉಳ್ಳಾಡಿ ಇಲ್ಲೆಲ್ಲ ಓಡಾಡ್ಬಿಟ್ಟಾರೆ. ನೀವಿಬ್ರು ಕೂಡ ನಿಮ್ಮ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್, ಗುಡ್ ಲಕ್. ಕಾವ್ಯ ಅವರೇ, ಸಿಲಿಕಾನ್ ಸಿಟಿ ಚಿತ್ರದಲ್ಲಿ ನೀವು ನಾಯಕಿಯಾಗಿ ಆಕ್ಟ್ ಮಾಡಿದ್ರಿ, ಅಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ. ಇಲ್ಲಿ ಬಂದು ನಿಂತ್ಕೊಂಡು ನೋಡಿದಾಗ ನಿಮ್ಗೆ ಇವ್ರು ಮಾಡೋದು ಆನ್ ಸ್ಪಾಟ್ ಏನು ಫೀಲ್ ಆಗುತ್ತೆ? ತುಂಬಾ ಖುಷಿ ಆಗ್ತದೆ. ಡೆಫಿನೆಟ್ಲಿ ಈಸಿ ಅಂತೂ ಅಲ್ಲ ಇದು, ಒನ್ ಶಾರ್ಟ್ ಅಲ್ಲಿ ಇಡೀ ಸ್ಕಿಟ್ ಮಾಡೋದು. 4 ಜನ ತುಂಬಾ ಚೆನ್ನಾಗಿ ಮಾಡಿದಿರಾ. ಬಟ್ ಲೋಕಿ ಅವರು ನೀವು ಮಲ್ಕೊಂಡಿದ್ದಾಗ ಒಂದು ಆ ಕಡೆ ಈ ಕಡೆ ಎಲ್ಲ ಹೋಗಿ ನಾನು ಸ್ಕಿಟ್ ನೋಡ್ತಾರೆ ಇಲ್ಲ ನಿಮ್ನೆ ನೋಡ್ತಾ ಇದ್ದೆ. ಅದಂತೂ ಆ ಪಾರ್ಟ್ ಅಂತೂ ಸೂಪರ್ ಆಗಿತ್ತು. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅವ್ರು ಆಕ್ಚುಲಿ ಲೋಕಿಯವರು ಅವಾಗಿಂದ ಹೇಳ್ತಾ ಇದ್ದಾರೆ ಒಂದ್ಸರಿ ನಿಮಗ್ ಬಂದು ಕೆರಿಬೇಕಂತೆ. ಬರ್ತೀನಿ ಒಂದೊಂದ್ಸ. ಅವಾಗಿಂದ ಇಲ್ಲ, ತುಂಬಾ ಕಷ್ಟ ಕೆರೆಯೋದು. ನಿಮ್ಗೆ ಅಭ್ಯಾಸ ಇದೆಯಾ? ಇಲ್ಲ ಇಲ್ವಾ? ಹಂಗಾರೆ ಕೆರೀರಿ ನೋಡವ. ಓ ನೋ, ತುಂಬಾ ಪ್ಯಾಂಟ್ ಹರಿದಾಕ್ಬಿಟ್ಟೆ ನಾನು ಕೆರೆದು. ಅಣ್ಣ ನಿಮ್ಗೆ ಬ್ಯಾಡಿ, ನಮ್ಗೆ ಹ್ಯಾಂಡ್ ಇದೆ ಕೆರ್ಕಣಕ್ಕೆ. ಒಂದು ಹಾಸ್ಯ ಅನ್ನೋದಿದೆಯಲ್ಲ, ಅದಕ್ಕಿಂತ ಒಂದು ದೊಡ್ಡ ಮೆಡಿಸನ್ ಯಾವುದು ಬೇಕಾಗಿಲ್ಲ. ನಾನು ಪರ್ಸನಲ್ ಖುಷಿ ಕೊಟ್ಟಿದ್ದು ಏನು ಗೊತ್ತಾ, ಇವತ್ತು ಇಷ್ಟೆಲ್ಲ ಲೈವಲ್ಲಿ ಇಡೀ ರಾಜ್ಯದ ಜನತೆ ಎಲ್ಲರೂ ನೋಡಿ ನಿಮ್ಮ ನಗುವಂತ ಒಂದು ಕಾರ್ಯಕ್ರಮ ಈ ಒಂದು ಕಿಲಾಡಿ ಕುಟುಂಬದಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಇರೋದು, ನಮಗೆ ಮಜಾ ಸಿಗ್ತಾ ಇರೋದು ಹೇಳಕ್ಕೆ ಅಸಾಧ್ಯ. ಅಷ್ಟು ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್.